ಬೆಂಗಳೂರಿನ ಗೌತಮಪುರದಲ್ಲಿರುವ ಸಮಾಜ ಸೇವಕರಾದ ಶ್ರೀ ಡಾಕ್ಟರ್ ಎಂ ಸತೀಶ್ ಬಾಬು ಅವರಿಗೆ 2024ರ ಸಾಲಿನ ಇಂಟರ್ ನ್ಯಾಷನಲ್ ಲೈಫ್ ಟೈಮ್ ಅಚೀವರ್ ಪ್ರಶಸ್ತಿಯನ್ನು ನೀಡಲಾಯಿತು. 2000ಕ್ಕೂ ಹೆಚ್ಚು ಉಚಿತ ವೈದ್ಯಕೀಯ ಶಿಬಿರಗಳನ್ನು ಆಯೋಜಿಸಿದ ನಮ್ಮೆಲ್ಲರ ಸಮಾಜ ಸೇವಕರಾದ ಡಾಕ್ಟರ್ ಎಂ ಸತೀಶ್ ಬಾಬು ಅವರಿಗೆ ತಮಿಳುನಾಡಿನ ಊಟಿಯಲ್ಲಿ ಯುನೈಟೆಡ್ ನೇಷನ್ ಇಂಟರ್ ನ್ಯಾಷನಲ್ ಪೀಸ್ ಕೌನ್ಸಿಲ್ ನೈಜೀರಿಯಾ ವತಿಯಿಂದ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇವರಿಗೆ ಇದು 14ನೆಯ ಪ್ರತಿಷ್ಠಿತ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿ ಇದಾಗಿದೆ. ಇವರು ಪ್ರತಿ ತಿಂಗಳು ಸುಮಾರು 20ಕ್ಕೂ ಹೆಚ್ಚು ಬೆಂಗಳೂರು ನಗರದ ವಿವಿಧ ಬಡಾವಣೆಗಳಲ್ಲಿ ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜಿಸುತ್ತಾರೆ. ಯಾವುದೇ ಜಾತಿ ಧರ್ಮವಿಲ್ಲದೆ ಎಲ್ಲರಿಗೂ ಔಷಧಿಗಳನ್ನು ಉಚಿತವಾಗಿ ನೀಡುವುದಲ್ಲದೆ ಪ್ರತಿನಿತ್ಯ ಅನ್ನದಾನವನ್ನು ಸಮರ್ಪಿಸುತ್ತಾರೆ. ಉದಯ ಸುದ್ದಿಯ ವಿಶೇಷ ಸಂದರ್ಶನದಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಹಾಗೂ ಸ್ನೇಹಿತರು ಇವರಿಗೆ ಶುಭಾಶಯಗಳನ್ನು ತಿಳಿಸಿದರು. ನಮಸ್ಕಾರ, ನಾನು ಸೋಷಿಯಲ್ ವರ್ಕರು ಎಂ ಸತೀಶ್ ಬಾಬು ಅಂತೇಳಿ. ಲಾಸ್ಟ್ 7ನೇ ತಾರೀಕು ಊಟಿಯಲ್ಲಿ ಈ ಒಂದು ಲೈಫ್ ಟೈಮ್ ಅಚೀವರ್ ಅವಾರ್ಡು ಪ್ರೋಗ್ರಾಮ್ ಇತ್ತು. ನನಗೆ 1 ಮಂತ್ ಹಿಂದೆಯೇ ನನಗೆ ಅದ್ರ ಬಗ್ಗೆ ಒಂದು ಲೆಟ್ರು ಮನೆಗೆ ಬಂದು, ಆಮೇಲೆ ಆ ಪ್ರೋಗ್ರಾಮ್ ಹೋಗಿ ಅಟೆಂಡ್ ಮಾಡಿ ಈ ಲೈಫ್ ಟೈಮ್ ಅಚೀವರ್ ಅವಾರ್ಡ್ ಬಂದು ನಂದು 14th ಇಂಟರ್ನ್ಯಾಷನಲ್ ಅವಾರ್ಡ್ ಬಂದು ಫಸ್ಟು. 13 ನ್ಯಾಷನಲ್ ಅವಾರ್ಡ್ ಆಲ್ರೆಡಿ ಆಗಿದೆ. ಅದನ್ನು ಬಿಟ್ಟು ಕೆಲವಾರು ಅವಾರ್ಡ್ಸ್ ಇದೆ, ಒಂದು 100 ಇದೆ. ಅದು ನಾರ್ಮಲಾಗಿ ಇಲ್ಲಿ ನಮ್ಮ ಸಿಟಿ ಒಳಗಡೆ, ಈ ಸ್ಟೇಟ್ ಒಳಗಡೆ ಆಗಿರೋದು. ನಮ್ಮ ಸೋಷಿಯಲ್ ಸರ್ವಿಸ್ ಕಾನ್ಸೆಪ್ಟಲ್ಲಿ ಹಲವಾರು ಅವಾರ್ಡ್ಗೆ ಅದಕ್ಕೆ ಇದಕ್ಕೆ ಕರೀತಾ ಇರ್ತಾರೆ. ಅದರಲ್ಲಿ ಇದು ಒಂದು ಒಳ್ಳೆ ಅಚೀವ್ಮೆಂಟ್ ಅವಾರ್ಡು. ನಾನು ಸುಮಾರು ಒಂದು 20 ಇಯರ್ಸಿಂದ ಈ ಒಂದು ಸೋಷಿಯಲ್ ಸರ್ವಿಸ್ ಫೀಲ್ಡಲ್ಲಿ ಈ ಮೆಡಿಕಲ್ ಕ್ಯಾಂಪು, ಎಜುಕೇಷನ್ ಹೆಲ್ಪು, ಫ್ರೀ ಕಂಪ್ಯೂಟರ್ ಕ್ಲಾಸಸ್ಸು, ಆಮೇಲೆ ಫ್ರೀ ಟ್ಯೂಷನ್ಸ್ ಆರ್ಗನೈಸ್ ಮಾಡೋದು, ಸ್ಪೋರ್ಟ್ಸ್ ಎಂಕರೇಜ್ ಮಾಡೋದು, ಈ ಥರ ಕೆಲಸಗಳನ್ನು ನಾನು ಸುಮಾರು ನನ್ನ ತಿಳಿದು ನನಗೊಂದು 18-20 ವರ್ಷದಿಂದ ನಾನು ಈ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅದರಲ್ಲೂ ಬಂದು ಇದು ಮೆಡಿಕಲ್ ಕ್ಯಾಂಪ್ ಬಂದು ಸಾವಿರಾರು ಕ್ಯಾಂಪ್ ಆಗಿದೆ. ಯಾಕಂದರೆ ತಿಂಗಳಲ್ಲಿ ಒಂದು 15ರಿಂದ 20 ಕ್ಯಾಂಪ್ಸ್ ನಾನು ಆರ್ಗನೈಸ್ ಮಾಡ್ತಾಯಿರ್ತೀನಿ. ಯಾವ್ಯಾವ ಏರಿಯಾದಲ್ಲಿ ಯಾವತ್ತು ಮಾಡಬೇಕಂತೇಳಿ ಡಿಸೈಡ್ ಮಾಡಿ ಪ್ರತಿಯೊಂದು 15 ದಿನಕ್ಕೆ ಒಂದು ಕ್ಯಾಂಪ್ ಒಂದು ಏರಿಯಾಗೆ ಮಾಡ್ತೀವಿ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಸಿದ್ಧಾರ್ಥ ಫೌಂಡೇಶನ್ ಪರವಾಗಿ ಅವ್ರಿಗೆ ಮೆಡಿಷನ್ಸು, ಆಮೇಲೆ ಟ್ರೀಟ್ಮೆಂಟು ಎಲ್ಲ ಕೊಟ್ಟು ತಿರ್ಗಾ 15 ದಿನ ಬಿಟ್ಟು ತಿರ್ಗಾ ಹೋಗಿ ಇನ್ನೂ 15 ಡೇಸ್ಗೆ ಅವ್ರಿಗೆ ಏನು ಬೇಕಾಗುತ್ತೋ ಈ ಥರ ರೂಟೀನಾಗಿ ಈ ಒಂದು ಕೆಲಸಗಳು ಮಾಡೋದ್ರಿಂದ ಇವಾಗ ಎಷ್ಟೋ ಜನರಿಗೆ ಪಾಪ ಡಯಾಬಿಟಿಕ್, BP ಸಮಸ್ಯೆ, ಮಕ್ಕಳು ಮನೆಯಲ್ಲಿ ಪಾಪ ಅವರನ್ನು ನೋಡಲ್ಲ, ಇಂಥ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಇದೆ. ಅವ್ರಿಗೆಲ್ಲ ಬಂದು ಒಳ್ಳೆ ಮೆಡಿಷನ್ಸು ಸಿಕ್ಕಿ ಇವಾಗ ಅವರು ಆರೋಗ್ಯವಾಗಿದ್ದಾರೆ. ಅದು ನಮಗೊಂದು ಸಂತೋಷ ಸರ್. ಯಾಕಂದರೆ ನಾವು ತುಂಬ ಇಲ್ಲಾಂದ್ರೂ ಒಂದು 2010 ನಮ್ಮ ತಾಯಿ ತಂದೆ ಇಬ್ಬರನ್ನೂ ಕಲ್ತ್ಕೊಂಡ್ರಿ. ಆ ಒಂದು ಕಾರಣಕ್ಕೆ, ತಾಯಿ ತಂದೆ ಇಲ್ಲದೇ ಇರೋ ಒಂದು ಕಾರಣಕ್ಕೆ ನಾನು ಈ ಒಂದು ಸೋಷಿಯಲ್ ಸರ್ವಿಸನ್ನು ಮಾಡೋದನ್ನು ಸೀರಿಯಸ್ ಮಾಡಿಕೊಂಡು ಈ ಲೆವೆಲ್ಗೆ ನಾನು ಸರ್ವಿಸ್ ಮಾಡ್ಕೊಂಡು ಜನರಿಗೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆ ದೇವರನ್ನು ಬೇಡೋದು ಏನಂದರೆ ಇನ್ನೂ ಮಾಡಬೇಕು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಂದೇಳಿ ಮೋಸ್ಟ್ ಪ್ರಾಬಬ್ಲಿ ಫ್ರೀ ಫ್ಯೂನರಲ್ ಸರ್ವೀಸು ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ಇದು ಮಾಡಿ ರೆಡಿ ಮಾಡಿದ್ದೀನಿ. ಆಲ್ಮೋಸ್ಟ್ ಅದನ್ನು ಸ್ಟಾರ್ಟ್ ಮಾಡಬೇಕಂದೇಳಿ ಒಂದು ಇದರಲ್ಲಿದ್ದೀವಿ ಸರ್. ನಾವು ಒಂದು ಸೋಷಿಯಲ್ ವರ್ಕರಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಕೈಯಲ್ಲಿ ಆಗಿದಷ್ಟು ನಾನು ಏನೊಂದು ಸ್ವಲ್ಪ ನಮ್ಮದು ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ವ್ಯಾಪಾರದಲ್ಲಿ ಏನು ಸಂಪಾದನೆ ಮಾಡ್ತೀನೋ ಅದು ನಮ್ಮ ಮನೆ ಖರ್ಚು ಮತ್ತು ನಮಗೆ ಓಡಾಡೋಕ್ಕೆ ಏನು ಖರ್ಚು ಆಗಬೇಕು ಅದನ್ನು ಬಿಟ್ಟು ಮಿಕ್ಕಿದೆಲ್ಲ ಬಂದು ಜನರಿಗೆ ಏನೇ ಒಂದು ಪ್ರಾಬ್ಲಮ್ ಬಂದು ಹೇಳಿದ್ರು ನನ್ನ ಕೈಯಲ್ಲಿ ಆಗಿದಷ್ಟು ಸಹಾಯ ಅಂತೂ ಗ್ಯಾರಂಟಿ ಮಾಡಿಕೊಡ್ತಾ ಬರ್ತಾಯಿದ್ದೀನಿ ಸರ್. ಅದರಿಂದ ನಮ್ಮ ಜೊತೆಗಿರೋ ಫ್ರೆಂಡ್ಸು, ಆಮೇಲೆ ಬಂದು ನಮ್ಮ ಏರಿಯಾದವರು ತುಂಬ ವೆಲ್ ವಿಷರ್ಸು ತುಂಬ ಜನ ಇದ್ದಾರೆ. ಆಲ್ಮೋಸ್ಟ್ ಬೆಂಗಳೂರಲ್ಲಿ ನನಗೆ ತುಂಬ ಒಳ್ಳೆ ವೆಲ್ ವಿಷರ್ಸ್ ಇದ್ದಾರೆ. ಅವರಿಂದನೇ ನಾನು ಅವ್ರು ಗುರುತಿಸಿ ಪಬ್ಲಿಷ್ ಮಾಡಿರೋದ್ರಿಂದನೇ ನಾನು ಬಂದು ಈ ರೀತಿಯಲ್ಲಿ ಇನ್ನೂ ಎಂಕರೇಜ್ ಆಗಿ ಕೆಲಸ ಮಾಡ್ತಾ ಇರೋದು. ಹಾಗಾಗಿ ಅವರು ಅಂದ್ಕೊಂಡಿರೋದು ಅದು ಬಂದು ನಡೆದ್ರೆ ಒಳ್ಳೆಯದೇ. ಆ ಥರ ಒಂದು ಆ ಟೈಮ್ ಬಂದರೆ ನೋಡೋಣ ಸರ್. ಡೆಫಿನೆಟಾಗಿ ಪಾರ್ಟಿಸಿಪೇಟ್ ಮಾಡಿ ಇದು ಮಾಡೋಣ ಅಂತೇಳಿ ಸರ್. ನಮಗೆ ನಮ್ಮ ಲೀಡ್ರು ಶಾಂತಿನಗರ ಕಾನ್ಸ್ಟಿಟ್ಯೂನ್ಸಿ ಮಂಡಲ್ ಪ್ರೆಸಿಡೆಂಟು ಶಿವಕುಮಾರ್ ಸರ್ ಈಸ್ ಎ ವೆಲ್ ಗ್ರೇಟ್ ಆ್ಯಂಡ್ ವೆರಿ ವೆರಿ ಗ್ರೇಟ್ ಲೀಡರ್ ಸರ್. ಅವರ ಒಂದು ಭರವಸೆಯಲ್ಲಿ ನಾನು ಈ ಒಂದು ಪಕ್ಷಾಂತರ ಆಗಿ BJPಯಲ್ಲಿ ಒಂದು ಸೇರ್ಪಡೆ ಆಗಿ ಇವಾಗ ಕೆಲಸ ಮಾಡ್ತಾಯಿದ್ದೀನಿ. ಬಟ್ ಸೋಷಿಯಲ್ ಸರ್ವೀಸು ಪೊಲಿಟಿಕಲ್ಗೆ ನಾನು ಇನ್ವಾಲ್ವ್ ಮಾಡಲ್ಲ. ಸೋಷಿಯಲ್ ಸರ್ವೀಸ್ ಟೋಟ್ಲಿ ಡಿಫ್ರೆಂಟು, ಓನ್ಲಿ ಫಾರ್ ಹ್ಯುಮ್ಯಾನಿಟಿ. ಮನುಷ್ಯರ ಹ್ಯುಮ್ಯಾನಿಟಿ ಮೇಲೆ ನಾನು ಸೋಷಿಯಲ್ ಸರ್ವೀಸ್ ಮಾಡ್ತೀನಿ. ಪೊಲಿಟಿಕಲ್ ಅನ್ನೋದು ಅ ಪಾರ್ಟ್ ಆಫ್ ಟೈಮ್. ಯಾವಾಗಾದರೂ ಏನಾದರೂ ಇದ್ದರೆ ಪೊಲಿಟಿಕಲ್ ಪಾರ್ಟಿಸಿಪೇಟ್ ಆಗ್ತೀವಿ. ಆದರೆ ಎಸ್ಪೆಷಲಿ ನಮ್ಮ ಮಂಡಲ್ ಪ್ರೆಸಿಡೆಂಟು ಶಿವಕುಮಾರ್ ಸರು ಅಧ್ಯಕ್ಷತೆಯಲ್ಲಿ ನಾನು BJP ಸೇರ್ಪಡೆ ಆಗಿದ್ದೀನಿ ಸರ್. ಇವಾಗ ನಮ್ಮ ಫಾಲೋವರ್ಸು ಪ್ಲಸ್ ಬಂದು ನಮ್ಮ ಲೀಡರ್ಸು
ಪ್ಲಸ್ ನಮ್ಮ ಫ್ರೆಂಡ್ಸು ಎಲ್ಲರೂ ಬಂದು ನೀವು ಕಾರ್ಪೊರೇಟ್ರಾಗಿ ಕಂಟೆಸ್ಟ್ ಮಾಡಬೇಕಂದೇಳಿ ತುಂಬ ದಿನದಿಂದ ನನಗೆ ಎಂಕರೇಜ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಆ ಥರ ಒಂದು ಚಾನ್ಸ್ ಬಂದರೆ ಡೆಫಿನೆಟಾಗಿ ನಾನು ನಿಲ್ತೀನಿ. ಯಾಕಂದರೆ ಇವಾಗ ನಾನು ಮಾಡೋ ಸರ್ವೀಸು ಜೊತೆಗೆ ಕಾರ್ಪೊರೇಟ್ರಾದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಕೆಲಸ ಮಾಡ್ಬೋದು. ಜನರ ಪರವಾಗಿ ಎನಿ ಟೈಮ್ ಕೆಲಸ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಹಂಗಾಗಿ ಅಂಥ ಒಂದು ಚಾನ್ಸ್ ಸಿಕ್ಕಿದ್ರು ನಾನು ಸ್ಪರ್ಧೆ ಮಾಡೋಕ್ಕೆ ರೆಡಿಯಾಗಿದ್ದೀನಿ ಸರ್. ನನಗೆ ಸುಮಾರು ಇಲ್ಲಾಂದ್ರೂ 2014 ನಂದು ಫಸ್ಟು ನ್ಯಾಷನಲ್ ಅವಾರ್ಡ್ ಆಗಿದ್ದು ಡಾಕ್ಟರ್ BR ಅಂಬೇಡ್ಕರ್ ಸೇವಾರತ್ನ ನ್ಯಾಷನಲ್ ಅವಾರ್ಡ್ ಅಂದೇಳಿ ನಮ್ಮ ಸತ್ಯನಾರಾಯಣ್ ಜಟಿಯಾ ಎಕ್ಸ್ ಯೂನಿಯನ್ ಮಿನಿಸ್ಟರ್ ಆಫ್ ಇಂಡಿಯಾ ಅವ್ರ ಕಡೆಯಿಂದ ನನಗೆ ಫಸ್ಟ್ ಅವಾರ್ಡ್ ಆಯಿತು. ಅದು ತುಂಬ ಗ್ರೇಟ್ ಅವಾರ್ಡ್ ಆಗಿತ್ತು ಸರ್. ಆ ಟೈಮಲ್ಲಿ ನನಗೆ ಅವಾರ್ಡ್ ಸಿಗೋದು ಬಂದು ಅಷ್ಟು ಈಸಿ ಇಲ್ಲ. ಆ ಟೈಮಲ್ಲಿ ಗುರುತಿಸಿ ಅವಾರ್ಡ್ ಕೊಟ್ಟರು. ಅದಾದಮೇಲೆ ಡೆಲ್ಲಿ, ಗಜಿಯಾಬಾದು, ಊಟಿ, ಆಮೇಲೆ ಮೂನಾರು, ಆಮೇಲೆ ಕೇರಳ, ಬಾಂಬೆ, ಬೆಂಗಾಲು, ಈ ಥರ ಬಂದು ಹಲವಾರು ಸ್ಟೇಟಲ್ಲಿ ನನಗೆ ವರ್ಷದಲ್ಲಿ 1-2 ಅವಾರ್ಡು ಕನ್ಫರ್ಮಾಗಿ ಕರೆದು ಮಾಡ್ತಾ ಇರ್ತಾರೆ ಸರ್. ಆಮೇಲೆ ಒಂದು ಆನರಿ ಡಾಕ್ಟ್ರೇಟು ಆಯಿತು ನನಗೆ, ಚೆನ್ನೈಯಲ್ಲಿ ಆಯಿತು. ಈ ಥರ ಪ್ರೆಸ್ಟೀಜಿಯಸ್ ಅವಾರ್ಡು ಇಲ್ಲಾಂದ್ರೂ ಒಂದು 14 ಅವಾರ್ಡ್ ನನಗೆ ಆಗಿದೆ. ಇದು 14th ಅವಾರ್ಡು. ಸಣ್ಣ ಪುಟ್ಟದಾಗಿ ಅಲ್ಲಿ ಇಲ್ಲಿ ಪ್ರೋಗ್ರಾಮಲ್ಲಿ ಕೊಡೋದು ಅದು ಇದೆಲ್ಲ ಬಂದು 100 ಅವಾರ್ಡ್ಸ್ ಆಗಿದೆ ಸರ್. ಸೊ ಅವಾರ್ಡು ನನಗೆ ಅಷ್ಟೇನು ಅವಾರ್ಡ್ ಬಗ್ಗೆ ಏನು ನಾನು ಗಮನ ಕೊಡಲ್ಲ. ಪಬ್ಲಿಕ್ ಸರ್ವಿಸ್ ಮಾಡಬೇಕು, ಇನ್ನೂ ಮಾಡಬೇಕು, ಇದೆಲ್ಲ ನನಗೊಂದು ಎಂಕರೇಜ್ ಕೊಡುತ್ತೆ. ಇನ್ನು ನೆಕ್ಸ್ಟ್ ಏನು ಮಾಡೋಣ, ಫ್ಯೂಚರಲ್ಲಿ ಏನು ಮಾಡೋಣ ಅಂದೇಳಿ. ಇವಾಗ ಒಂದು ನಮ್ಮ ಪರವಾಗಿ ಬಂದು ಒಂದು ಫ್ಯೂನರಲ್ ಸರ್ವಿಸ್ ಮಾಡೋಣ ಅಂದೇಳಿ ಸುಮಾರು ಒಂದು ಸ್ವಲ್ಪ ದುಡ್ಡನ್ನು ನಾನು ಇದು ಮಾಡಿ ರೆಡಿ ಮಾಡಿಬಿಟ್ಟು ಇವಾಗ ಫ್ರೀಸರ್ ಬಾಕ್ಸು, ಕ್ಯಾನೆಪಿ, ಚೇರ್ಸು, ಆಲಜನ್ ಬಲ್ಪು ಎಲ್ಲ ರೆಡಿ ಮಾಡಿ ಇಕ್ಕಿದ್ದೀನಿ. ಯಾರೇ ಒಬ್ಬರು ಪಾಪ ತೀರೋಗ್ಬಿಟ್ರು ಅವ್ರ ಕಡೆಯಿಂದ ನಮ್ಗೆ ಮಾಹಿತಿ ಬಂದರೆ ಅವರಿಗೆ ಎಂಟೈರ್ ಸರ್ವೀಸು ಫ್ರೀಯಾಗಿ ಕೊಡಬೇಕಂದೇಳಿ ನೆಕ್ಸ್ಟು ಈ ಜನವರಿಯಿಂದ ಆ ಪ್ರೋಗ್ರಾಮು ಸ್ಟಾರ್ಟ್ ಆಗುತ್ತೆ ಸರ್. ನಾನು ಇರೋದು ಹೇಳ್ಬೇಕಂದ್ರೆ ನಮ್ಮ ತಂದೆ ತಾಯಿ ಇರುವಾಗ ಒಂದು 2-3 ಇಯರ್ಸ್ ಬ್ಯಾಕ್ ನಾನು ಸೋಷಿಯಲ್ ಸರ್ವಿಸ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ತಂದೆ ತಾಯಿ ತೀರೋದ್ಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು. ನನಗೆ ಬಂದು ನಾವು ಮನೆ ಮಾಡಬೇಕು ಅದು ಇದು ಅನ್ನೋದೆಲ್ಲ ನಮಗಿಲ್ಲ. ನಮಗೇನಿದ್ರೂ ಸರ್ವೀಸ್ ಮಾಡಬೇಕು, ನಾನು ಸ್ಯಾಟಿಸ್ಫೈ ಆಗಬೇಕು. ನನ್ನ ತಂದೆ ತಾಯಿ ಇದ್ದರೆ ನಾನು ಏನು ಮಾಡಬೇಕು, ಒಂದು ತಂದೆ ತಾಯಿಗೆ ಮಾಡೋದು, ಇವತ್ತು ಸಾವಿರಾರು ತಂದೆ ತಾಯಿಗೆ ಮಾಡೋ ಒಂದು ಅವಕಾಶ, ಆಶೀರ್ವಾದ ದೇವರು ಕೊಟ್ಟವರೇ. ನಾನು ಮಾಡ್ತಾಯಿದ್ದೀನಿ, ಲಕ್ಷಾಂತರ ಜನಕ್ಕೆ ಮಾಡೋಕ್ಕೂ ಸಿದ್ಧ ಇದ್ದೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೇಳ್ಬೇಕಂದ್ರೆ ಮೊದಲು ನನ್ನ ತಂದೆ ತಾಯಿಯ ಒಂದು ಆಶೀರ್ವಾದ, ಅವರನ್ನು ಜ್ಞಾಪಕ ಮಾಡ್ಕೊಂಡು ಇದು ಮಾಡೋದು. ಎರಡನೇದಾಗಿ ಹೇಳ್ಬೇಕಂದ್ರೆ ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಆಶೀರ್ವಾದದಲ್ಲಿ ಮತ್ತು ನನ್ನ ಜೊತೆಗಿರುವ ನನ್ನ ಎಲ್ಲ ಸ್ನೇಹಿತರು ಅವ್ರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತೀನಿ. ಅವರೆಲ್ಲ ಸೇರಿ ನನಗೆ ಎಂಕರೇಜ್ ಮಾಡಿರೋದೇ ನಾನು ಈ ಲೆವೆಲ್ಗೆ ಈ ಸರ್ವೀಸಲ್ಲಿ ಬಂದಿರೋದು. ಎಸ್ಪೆಷಲಾಗಿ ಇವಾಗ ಯುನಿಸೆಫ್ ಅವರು ಬಂದು ಕರೆದು ನನಗೆ ಅವಾರ್ಡ್ ಮಾಡಿದ್ದಾರೆ, ಲೈಫ್ ಟೈಮ್ ಅಚೀವರ್ ಅವಾರ್ಡು. ಅವ್ರಿಗೂ ನನ್ನ ಹೃದಯಪೂರ್ವಕವಾದಿ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಡಾಕ್ಟರ್ ಸತೀಶ್ ಬಾಬು ಅವರು ಅಪ್ಪಟ ಸಮಾಜ ಸೇವಕರು, ಜೈ ಭೀಮ್ ಡಾಕ್ಟರ್ ಬ್ರಿಗೇಡ್ ಅಂಬೇಡ್ಕರ್ ರಾಜ್ಯಾಧ್ಯಕ್ಷರು. ನಾವಿವತ್ತು ಸತೀಶ್ ಬಾಬು ಅವರಿಗೆ ಇಂಟರ್ನ್ಯಾಷನಲ್ ಯುನೈಟೆಡ್ ವತಿಯಿಂದ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ಕೊಟ್ಟಿದ್ದಾರೆ, ಅತ್ಯುತ್ತಮವಾದ ಸಮಾಜ ಸೇವಕರು ಅಂತೇಳಿ. ನಾವು ಹೇಳೋಕ್ಕೇನಂತ ಬಯಸ್ತೀರಂದರೆ, ಸತೀಶ್ ಬಾಬು ಥರ ಒಬ್ಬ ಸಮಾಜ ಸೇವಕರು 2500ಕ್ಕೆ ಮೇಲ್ಪಟ್ಟು ಉಚಿತವಾಗಿ ಮೆಡಿಕಲ್ ಕ್ಯಾಂಪನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಹಲವಾರು ಕಡು ಬಡವರು, ಮನೆ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು, ಒಂದೊತ್ತು ಊಟಕ್ಕೂ ಕಷ್ಟಪಡೋ ಜನ ಅವರ ಆರೋಗ್ಯವನ್ನು ನೋಡ್ಕೊಳ್ಳಲ್ಲ ಸರ್ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಚರ್ಚೆಗಳು ಮಾಡ್ತಾಯಿದ್ರು. ಇಂಥ ಸಮಯದಲ್ಲಿ ಅವರು ಉಚಿತವಾಗಿ ಸಿದ್ಧಾರ್ಥ ಫೌಂಡೇಶನ್ನಿಂದ ಮೆಡಿಕಲ್ ಕ್ಯಾಂಪನ್ನು ಮಾಡಿ ಅವರ ಆರೋಗ್ಯ ಶಿಬಿರವನ್ನು ಅವ್ರ ಮೂಲಕ ಅವ್ರಿಗೆ ಶುಗರ್ ಟ್ಯಾಬ್ಲೆಟು, BP ಟ್ಯಾಬ್ಲೆಟು ಇಂಥದ್ದನ್ನು ತಿಂಗಳಿಗೊಮ್ಮೆ ಕೊಟ್ಟು ಅವ್ರ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಹಿತದೃಷ್ಟಿಯಿಂದ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಸತೀಶ್ ಬಾಬು ಅವರು ನಮ್ಮ 111 ವಾರ್ಡಲ್ಲಿ ಇರುವ ಎಲ್ಲ PK ಕೆಲಸ ಮಾಡೋರಿಗೆ ದೀಪಾವಳಿ ಉಡುಗೊರೆ ಅಂತೇಳಿ ನಮ್ಮ PPAC ವತಿಯಿಂದ ಎಲ್ರಿಗೂ ಸ್ವೀಟ್ ಬಾಕ್ಸನ್ನು ಕೊಟ್ಟರು. ಅವತ್ತು ನಾವು ಎಲ್ಲ PK ಕೆಲಸ ಮಾಡೋರ ಮುಖದಲ್ಲಿ ನಗು ಮುಖ ನೋಡಿದ್ರಿ, ಹಬ್ಬದ ಆಚರಣೆ ಮಾಡಿದ್ರು. ಅದೇ ರೀತಿ 114 ಕೂಡ ಎಲ್ಲ PK ಕಾರ್ಮಿಕರಿಗೆ ಸ್ವೀಟ್ ಬಾಕ್ಸನ್ನು ಹಂಚಿದ್ರು ಸತೀಶ್ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ವಿಶ್ವನಾಥ್ ಅಂತ, ಜನರಲ್ ಸೆಕ್ರೆಟರಿ ಜೈ ಭೀಮ್ ಅಂಬೇಡ್ಕರ್ ಪೀಪಲ್ಸ್ ಚಾರಿಟಬಲ್ ಟ್ರಸ್ಟಿಂದ ಮಾತಾಡ್ತಿದ್ದೀನಿ ಸರ್. ಇದು ನಮ್ಮ ಸತೀಶ್ ಬಾಬು ಅವರಿಗೆ 14ನೇ ಸತಿ ಇದು ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಪೀಸ್ ಕೌನ್ಸಿಲಿಂದ
ಲೈಫ್ ಟೈಮ್ ಅಚೀವ್ಮೆಂಟ್ ಈ ಸಾಲಿಗೆ ಬಂದಿದೆ. ಅವರಿಗೆ ನಮ್ಮ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ. ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಅವರು ನಾವೆಲ್ಲರೂ ಏನೋ ಒಂದು ಸರ್ವಿಸ್ ಮಾಡಬೇಕಂತಿದ್ದೀವಿ, ಆದರೆ ಅವರಿಗೆ ಜ್ಞಾನ ಬಂದಿದ್ದರಿಂದ ಅದೊಂದು 25 ವರ್ಷದಿಂದನೇ, ಈ 25 ವಯಸ್ಸು ಅವ್ರಿಗಿರಬೇಕು, ಆ ವರ್ಷದಿಂದನೇ ಅವರು ಈ ಸೋಷಿಯಲ್ ಸರ್ವಿಸ್ ಕೆಲಸಗಳನ್ನು ಮಾಡಿಕೊಂಡು ಜನರಿಗೆ ಒಳ್ಳೇದು ಮಾಡಿಕೊಂಡು ಹಲವಾರು ಮೆಡಿಕಲ್ ಕ್ಯಾಂಪ್ ಮಾಡಿಕೊಂಡು ಇನ್ನೂ ಎಲ್ಲರಿಗೂ ಅವ್ರ ಮುಖಾಂತರ ಉಚಿತವಾಗಿ ಮೆಡಿಷನ್ಸು ಎವ್ರಿ ಮಂತ್ ಮೆಡಿಷನ್ಸ್ ಮಂತ್ ಫುಲ್ ಮೆಡಿಷನ್ಸ್ ಅವ್ರು ಕೊಡ್ತಾ ಇದ್ದಾರೆ. ಅಂಥ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರುವ ಅವ್ರ ಜೊತೆ ನಾವೆಲ್ಲ ಅಸೋಸಿಯೇಟ್ ಆಗಿರೋದಕ್ಕೆ ನಾವು ಹೆಮ್ಮೆ ಪಡ್ತಾಯಿದ್ದೀವಿ. ಹಾಗಾಗಿ ಅವರಿಗೆ ಇಂಥ ಅವಾರ್ಡ್ಗಳು ಬಂದು ಏನೂ ಇಲ್ಲ, ಆದರೂ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಆ ಪ್ರೋತ್ಸಾಹಕ್ಕೆ ಅವರು ಏನೋ ಈ ಬೆನಿಫಿಟ್ ಎಕ್ಸ್ಪೆಕ್ಟ್ ಮಾಡ್ದೇ ಅವರು ಇಂಥ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಹಂಗಾಗಿ ಈ ಅವಾರ್ಡ್ಗಳೆಲ್ಲ ಅವ್ರಿಗೆ ಒಂದು ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟು ಅವ್ರಿಗೆ ಇನ್ನೂ ಮೇಲೆ ಜನರಿಗೆ ಒಳ್ಳೇದು ಮಾಡಬೇಕನ್ನೋ ಉದ್ದೇಶ ಬರುತ್ತೆ. ನಾವೆಲ್ಲರೂ ಅವ್ರ ಜೊತೆ ಸೇರಿಕೊಂಡು ಮಾಡಬೇಕಂತ ನಮ್ಮ ಆಸೆಗಳು. ಅವರು ಇನ್ನ ಮೇಲೆ ಎಷ್ಟು ಕೆಲಸಗಳು ಅವ್ರ ಫ್ಯೂಚರಲ್ಲಿ ಮಾಡಬೇಕಂತಿದ್ದಾರೆ, ಅಚೀವ್ಮೆಂಟ್ ಮಾಡ್ತಾ ಇರ್ತಾರೆ. ಅದು ಎಲ್ಲದಕ್ಕೂ ನಾನು ಅವರಿಗೆ ಬೆಸ್ಟ್ ಆಫ್ ಲಕ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಕೆ ರಾಮಕೃಷ್ಣ ಅಂತ. ಡಾಕ್ಟರ್ BR ಅಂಬೇಡ್ಕರ್ ಸೇನಾ ಸಮಿತಿಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಜಂಟಿ ಕಾರ್ಯದರ್ಶಿ ಆಗಿದ್ದೀನಿ ಸರ್. ನನಗೆ ತುಂಬ ಸಂತೋಷವಾದ ದಿನ ಈ ದಿನ. ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ ಸತೀಶ್ ಬಾಬು ಅವರಿಗೆ ಇಂಟರ್ನ್ಯಾಷನಲ್ ಲೈಫ್ ಅಂತ ಒಂದು ಅವಾರ್ಡ್ ಸಿಕ್ಕಿದೆ ಅವರಿಗೆ. ನಾನು ಅವ್ರ ಬಗ್ಗೆ ಒಂದು 25 ವರ್ಷದಿಂದ ನನಗೆ ಪರಿಚಯ. ಆವಾಗಿಂದ ಅವರು ಸೋಷಿಯಲ್ ಆ್ಯಕ್ಟಿವ್ ಮಾಡ್ಕೊಂಡಿದ್ದಾರೆ. ಗೋವಾ, ಆಂಧ್ರ ಪ್ರದೇಶ, ತಮಿಳ್ನಾಡು, ಆಮೇಲೆ ಬಾಂಬೆ, ಇಲ್ಲೆಲ್ಲ ಕಡೆನೂ ಅವಾರ್ಡ್ ಸಿಕ್ಕಿದೆ. ಅವರು ಇವತ್ತಿಗೂ ಅಷ್ಟೇ ಜನಪರವಾಗಿ ಸರ್ವಧರ್ಮ ಸಮಾನತೆ, ಅಂದರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಯಾರೇ ಬರಲಿ ಅಂತ ಎಲ್ಲರಿಗೂ ಸಮಾಧಾನವಾಗಿದ್ದಾರೆ ಅವರು. ಅವ್ರಿಗೆ ಇನ್ನೂ ದೇವರು ಒಳ್ಳೆ ಆಶೀರ್ವಾದ ಮಾಡಿ ಒಳ್ಳೆ ಪ್ರಸಿದ್ಧಿಲಿ ಕೊಡಲಿ. ಅವ್ರ ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಒಳ್ಳೆ ರಾಜಕೀಯ ಬರಲಿ. ಮತ್ತು ಅವರಿಗೆ ಜನಪರವಾಗಿದ್ದಂಥ ನಮ್ಮ ಶಾಂತಿನಗರ ಕ್ಷೇತ್ರದಿಂದ ಎಲ್ಲರ ಪರವಾಗಿ 2 ಲಕ್ಷ ಮತದಾರರಿಂದ ಪರವಾಗಿ ಅವರಿಗೆ ನನ್ನ ಮನವರಿಕೆ ಏನೆಂದರೆ, ರಾಜ್ಯ ಸರ್ಕಾರ ಇವರನ್ನು ಪರಿಗಣಿಸಿ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡಬೇಕು ರಾಜ್ಯ ಸರ್ಕಾರದಂತ ನನ್ನ ಕಲಕಲನ್ನು ಮನವಿ ಮಾಡ್ತಾ ಇದ್ದೀನಿ ಸರ್. ಜೈ ಭೀಮ್. ನಮಗೆ ಇವತ್ತು ದಿವಸ ಭಾಳ ಸಂತೋಷವಾಗ್ತಾ ಇದೆ. ಯಾಕಂದರೆ ನಮ್ಮ ಡಾಕ್ಟರ್ ಸತೀಶ್ ಬಾಬು ಅಂದರೆ ನಮಗೆ ಈ ಸಮಸ್ಯೆಯಲ್ಲಿ ಈ ಸಮಾಜಕ್ಕೆ ಸೇವೆ ಮಾಡೋಕ್ಕೆ ಅವ್ರ ಉದ್ದೇಶ ಒಂದು 20 ವರ್ಷ ನೋಡ್ತಾ ಇದ್ದೀನಿ ನಾನು. ಅಲ್ಲಿ ನಮ್ಮ ಆಸ್ಟಿನ್ ಟೌನ್ ಏರಿಯಾದಲ್ಲಿ ಒಂದು ಆಫೀಸ್ ಓಪನ್ ಮಾಡಿದರು, ಅಲ್ಲಿನೂ ಬ್ಲಡ್ ಕ್ಯಾಂಪ್ ಮಾಡಿದರು, ಹೆಲ್ತ್ ಕ್ಯಾಂಪ್ ಮಾಡಿದರು. ಆಮೇಲೆ ಎಲ್ಲ ಕಡೆ ಬೆಂಗಳೂರಲ್ಲಿ ಎಲ್ಲ ಸ್ಲಮ್ಮಲ್ಲಿ ಹೋಗಿ ಅವರೇ ವಾಲಂಟಿಯರ್ ಕೆಲಸ ಮಾಡ್ತಾರೆ. ಹೆಂಗೆ ಐ ಕ್ಯಾಂಪು, ಬ್ಲಡ್ ಕ್ಯಾಂಪು, ಮತ್ತು ಈ ಕೋವಿಡ್ ಟೈಮಲ್ಲಿ ಎಸ್ಪೆಷಲಿ ನಾನು ಹೇಳ್ಬೇಕಂದ್ರೆ ಎಲ್ಲರೂ ಕಿಟ್ ಕೊಟ್ಟರು. ಅದು ಹೆಂಗಂದರೆ ಪಾಪ ಅವರೇ ಆರ್ಗನೈಸ್ ಮಾಡಿ BBMP ಜೊತೆಲಿ ಸೇರಿಕೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂದರೆ ಇದು ಎಲ್ಲರ ಕೈ ಆಗಲ್ಲ, ಒಳ್ಳೆ ವೆರಿ ಲಿಮಿಟೆಡ್ ಪೀಪಲ್. ಯಾಕಂದರೆ ಅವ್ರಿಗೆ ಮೈಂಡಲ್ಲಿ ಇದೆ ಏನೋ ಅವ್ರು ಕೆಲಸ ಮಾಡಬೇಕು, ನಮ್ಮ ಸಮಸ್ಯೆ ಕೆಲಸ ಮಾಡಬೇಕಂದ್ರೆ ಅವ್ರು ಬಾಬಾ ಸಾಹೇಬ್ ತೊಗೊಂಡಿದ್ದಾರೆ, ಹೊರಗಡೆ ತೊಗೊಂಡಿದ್ರು. ಆಮೇಲೆ ಈ ಜೈ ಭೀಮ್ ಬ್ರಿಗೇಡ್ ಅಂದರೆ ಈ ಜೋಗಪಾಳ್ಯ ಮತ್ತು ಗೌತಮ್ಪುರ ಅಲ್ಲ, ಥ್ರೂಔಟ್ ಬೆಂಗಳೂರು ಗೊತ್ತಾಗಿದೆ. ಬಿಕಾಸ್ ಈಸ್ ನೇಮ್ ಈಸ್ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ಥ್ರೂಔಟ್ ಇಂಡಿಯಾದಲ್ಲಿದೆ. ಇಂಟರ್ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದಾರೆ. ಅದು ಲೈಫ್ ಟೈಮ್ ಅಚೀವ್ಮೆಂಟ್, ಯುನೈಟೆಡ್ ನೇಷನ್ ಲೈಫ್ ಟೈಮ್ ಅಚೀವ್ಮೆಂಟ್ ತೊಗೊಂಡಿದ್ದಾರೆ. ಅದರಿಂದ ನಮಗೆ ಅವರು ಏನಂದರೆ ಒಂದು ಚೇರ್ಮನ್ ಆಗಿದ್ದಾರೆ, ಡಾಕ್ಟರ್ BR ಅಂಬೇಡ್ಕರ್ ಪೀಪಲ್ಸ್ ಚಾರಿಟಬಲ್ ಟ್ರಸ್ಟು. ಮತ್ತು ಎಲ್ಲ ಸಂಘಟನೆಗೆ ಅವ್ರಿಗೆ ಹೆಸರು ಕೊಡ್ತಾರೆ. ಯಾಕಂದರೆ ಅವ್ರ ಬೆಳೆ, ಅವರು ಮಾಡೋ ಕೆಲಸ, ಅವ್ರು ಓನ್ ಮನಿ ಹಾಕ್ಕೊಂಡು ಸೆಲ್ಫ್ ಫೈನಾನ್ಸ್ ಮಾಡಿ ಈ ಜಾಗದಲ್ಲಿ ಎಲ್ಲರಿಗೂ ಎಜುಕೇಷನ್ ಮತ್ತು ಹೆಲ್ತು ಮತ್ತು ಸೋಷಿಯಲ್ ವೆಲ್ಫೇರ್ ಮಾಡ್ತಾಯಿದ್ದಾರೆ. ಸೊ ನಮ್ಮಿಂದ ಧನ್ಯವಾದಗಳು. ಹೆಸರು N. ಕೃಷ್ಣ. ನಾನು ಶಾಂತಿನಗರ ನಿವಾಸಿ. ಶಾಂತಿನಗರ ಕ್ಷೇತ್ರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಪೀಪಲ್ಸ್ ಚಾರಿಟಬಲ್ ಟ್ರಸ್ಟ್ ಅನ್ನೋ ಒಂದು ಟ್ರಸ್ಟನ್ನು ನಾವು ಸುಮಾರು 2 ವರ್ಷಗಳ ಹಿಂದೆ ನಾವು ಅದನ್ನು ಉದ್ಘಾಟನೆ ಮಾಡಿದ್ವಿ. ಸತತವಾಗಿ ನಾವು ಈ ಕೆಲಸ ಕಾರ್ಯಗಳನ್ನು, ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುತ್ತಾ, ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಸೇನಾ ಸಮಿತಿ ಅನ್ನೋ ಒಂದು ಸಂಘಟನೆಯನ್ನು ಸಹ ಮಾಡಿಕೊಂಡು ನಾವು ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಳ್ಳುವುದರ ಮುಖಾಂತರ ನಮಗೆ ಪರಿಚಯ ಆದಂಥ ಶ್ರೀ ಡಾಕ್ಟರ್ ಸತೀಶ್ ಬಾಬು ಅವರು ಸಹ ನಮ್ಮ ಜೊತೆ ಸೇರಿಕೊಂಡು ಅವರು ಅನೇಕ ವೈದ್ಯಕೀಯ ತಪಾಸಣೆಗಳನ್ನು ಮಾಡುತ್ತಾ ಇಡೀ ಕ್ಷೇತ್ರ ಪೂರ್ತಿಯಾಗಿ ಸುತ್ತಾಡಿದ್ದಾರೆ. ಶಾಂತಿನಗರ ವಾರ್ಡ್ ನಂಬರ್ 117. ಸೊ ಅದೇ ರೀತಿ 163 ಅನ್ನೋ ವಿಧಾನಸಭಾ ಕ್ಷೇತ್ರಕ್ಕೂ ಸಹ ಅವರು ಪಾದಾರ್ಪಣೆ ಮಾಡಿ ಕ್ಷೇತ್ರವನ್ನು ಸುತ್ತುವರೆದು ಬೆಂಗಳೂರು ನಗರದಾದ್ಯಂತ
ತಿಂಗಳಿಗೆ ಸುಮಾರು ಲಕ್ಷಾಂತರ ಜನ ಇದನ್ನು ರೊಟೇಟಿಂಗಾಗಿ ತಗೊತಾ ಇದ್ದಾರೆ ಈ ವೈದ್ಯಕೀಯ ಸಲಕರಣೆಗಳನ್ನು. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿಯೂ ಸಹ ಮೊದಲನೇ ಹಂತ ನಮ್ಮ ನಗರಸಭಾ ಸದಸ್ಯರಾಗಿ ಅವರು ಮುಂದುವರಿಯೋದಾದರೆ, ಅದಕ್ಕೇನಾದರೂ ಬೆಂಬಲ ನಮ್ಮದು ಸಿಗೋದಾದರೆ ಅವರೊಬ್ಬ ನಗರಸಭಾ ಸದಸ್ಯರಾಗಬೇಕು ಅಂತ ನಮ್ಮ ಅಭಿಲಾಷೆ ಇದೆ. ಅದಕ್ಕೂ ಸಹ ನಾವು ಜೊತೆಗೂಡ್ಕೊಂಡು ಕೆಲಸ ಮಾಡಿ ಅವರನ್ನು ನಗರಸಭಾ ಸದಸ್ಯರನ್ನಾಗಿ ಮಾಡಿ ಇಡೀ ಬೆಂಗಳೂರು ನಗರದಾದ್ಯಂತ ಅವರನ್ನು ಮೆರೆಸಬೇಕು ಅಂತೇಳಿ ಸಹ ನಾವು ನಮ್ಮ ವೃಂದ ಹಗಲಿರುಳು ಅವರ ಜೊತೆ ಇದೆ. ನಾನು DSS ಸಂಘಟನೆಯ OBC ಅಧ್ಯಕ್ಷರು ಬೆಂಗಳೂರು ಸಿಟಿಗೆ. ಈ ದಿನ ನಮ್ಮ ಸತೀಶ್ ಬಾಬು ಅವರು ಕರೆದ ಮೇರೆಗೆ ನಾವು ಬಂದು ಇಲ್ಲಿ ನಮ್ಮ ಸತೀಶ್ ಬಾಬು ಅವರು ಇಂಟರ್ನ್ಯಾಷನಲ್ ಲೈಫ್ ಟೈಮ್ ಅಚೀವ್ಮೆಂಟು ಇದು 14ನೇ ಸರಿ ತಗೊಂಡಿದ್ದಾರೆ. ಅದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ನಮ್ಮ ಸತೀಶ್ ಬಾಬು ಅವರು ಈ ಥರ ಒಂದು 100-200 ಅವಾರ್ಡ್ಗಳು ತಗೊಂಡಿದ್ದಾರೆ. ಮತ್ತು ವಿಶೇಷ ಏನಂದರೆ ನಮ್ಮ ಸತೀಶ್ ಬಾಬು ಅವ್ರದ್ದು ಮೆಡಿಕಲ್ ಕ್ಯಾಂಪು, ಐ ಕ್ಯಾಂಪು ಎಲ್ಲ ಫ್ರೀ ಕ್ಯಾಂಪ್ ಮಾಡ್ತಾಯಿದ್ದಾರೆ. ಇದು ಎಲ್ಲ ಬಡವರಿಗೆ, ಶ್ರೀಮಂತರಿಗೆ ಎಲ್ಲ ಅನ್ವಯ ಆಗ್ತಿದೆ. ಇನ್ನೊಂದು ವಿಷಯ ಏನಂದರೆ, ನಮ್ಮ ಮನೆಯಲ್ಲಿ ಒಂದು ಊಟ ನಾಷ್ಟ ಮಾಡಬೇಕಂದ್ರೆ ಆ ಕಡೆ ಮಗ ನೋಡಬೇಕು. ನಮ್ಮ ಸತೀಶ್ ಬಾಬು ಅವರು ದಿನನಿತ್ಯ ಇದ್ದು ಈ ಏರಿಯಾದಲ್ಲಿ ಇದು ಕ್ಯಾಂಪ್ ಮಾಡಬೇಕು, ಆ ಏರಿಯಾದಲ್ಲಿ ಕ್ಯಾಂಪ್ ಮಾಡಬೇಕು, ಅಲ್ಲಿ ಫ್ರೀ ಚೆಕಪ್ ಮಾಡಬೇಕು, ಅದು ಮೈಂಡಲ್ಲಿ ನೆಟ್ವರ್ಕ್ ಥರ ಮಾಡ್ಕೊಂಡಿದ್ದಾರೆ. ಆ ಟೈಮ್ಗೆ, ಆ ಡೇಟ್ಗೆ ಪಕ್ಕಾ ಮಾಡ್ತಾಯಿದ್ದಾರೆ. ಅದಕ್ಕೆ ಸತೀಶ್ ಬಾಬು ಅವ್ರಿಗೆ ಧನ್ಯವಾದಗಳು.